ನಾಗಮಂಗಲ ತಾಲೂಕಿನಲ್ಲಿ ನಡೀತಾ ಇರುವ ಅಕ್ರಮ ಗಣಿಗಾರಿಕೆಯನ್ನು ಸ್ಥಗಿತಗೊಳಿಸುವಂತೆ ಆಗ್ರಹಿಸಿ ಹಾಗೂ ಕಲ್ಲುಗಣಿ ಗುತ್ತಿಗೆಯಲ್ಲಿ ಆಗ್ತಾ ಇರುವಂತಹ ನ್ಯಾಯವನ್ನು ಸರಿಪಡಿಸುವಂತೆ ಒತ್ತಾಯಿಸಿ ಮೇ 31ರಂದು ನಾಗಮಂಗಲದಿಂದ ಬೆಂಗಳೂರಿನ ವಿಧಾನಸೌಧದಲ್ಲಿರುವ ಮುಖ್ಯಮಂತ್ರಿಗಳ ಕಚೇರಿಯವರೆಗೆ ಪಾದಯಾತ್ರೆ ನಡೆಸುವುದಾಗಿ ಅಖಿಲ ಕರ್ನಾಟಕ ಭೋವಿ ಯುವ ವೇದಿಕೆಯ ಮುಖಂಡ ಗೋವಿಂದರಾಜು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾಗಮಂಗಲದಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ನಡೀತಾ ಇದ್ದು, ಇದನ್ನು ಸ್ಥಗಿತಗೊಳಿಸುವಂತೆ ಮುಖ್ಯಮಂತ್ರಿಗಳ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ದೂರು ನೀಡಲಾಗಿತ್ತು. ಆದರೆ ಈ ಸಂಬಂಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ದೂರಿದ್ರು. ಗಣಿಗಾರಿಕೆಯಲ್ಲಿ ನೀಡ್ತಾ ಇರುವ ಗುತ್ತಿಗೆ ವಿಚಾರದಲ್ಲಿ ವೆಂಕಟರಾಮು ಅವರಿಗೆ ಅನ್ಯಾಯವಾಗಿದ್ದು, ಇದನ್ನು ಸರಿಪಡಿಸುವಂತೆ ಒತ್ತಾಯಿಸಿ ಸಂಬಂಧಪಟ್ಟವರಿಗೆ ಹಾಗೂ ಮುಖ್ಯಮಂತ್ರಿಗಳ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಮನವಿ ಸಲ್ಲಿಸಿದ್ದು, ಇದುವರೆಗೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಯಾವುದೇ ಕಾನೂನು ರೀತಿ ಕ್ರಮ ಕೈಗೊಂಡಿಲ್ಲ. ಆದ್ದರಿಂದ ಮೇ 31ರಂದು ನಾಗಮಂಗಲದಿಂದ ಮಂಡ್ಯ ಮಾರ್ಗವಾಗಿ ಬೆಂಗಳೂರಿನ ವಿಧಾನಸೌಧದವರೆಗೆ ಪಾದಯಾತ್ರೆ ನಡೆಸ್ತಾ ಇರುವುದಾಗಿ ತಿಳಿಸಿದರು. ನಾಗಮಂಗಲದ ವೆಂಕಟರಾಮು ಅವರಿಗೆ ಕಸಬಾ ಹೋಬಳಿಯ ಸಂಕನಹಳ್ಳಿ ಗ್ರಾಮದ ಸರ್ವೆ ನಂಬರ್ 54ರಲ್ಲಿ ಟೆಂಡರ್ ಮೂಲಕ ಕಲ್ಲು ಗಣಿ ಗುತ್ತಿಗೆ ಮಾಡುವುದಕ್ಕೆ ಜಾಗ ಮಂಜೂರಾಗಿದೆ. ತಹಶೀಲ್ದಾರ್, ತಾಲೂಕು ಸರ್ವೇಯರ್, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ಜಂಟಿ ಸರ್ವೆ ನಡೆಸಿ ಸ್ಥಳವನ್ನು ಗುರುತು ಮಾಡಿದ್ದಾರೆ. ಈ ಬಗ್ಗೆ ಫೆಬ್ರವರಿ 19, 20, 24ರಂದು ವೆಂಕಟರಾಮು ಅವರಿಗೆ ಗುತ್ತಿಗೆ ಪುಸ್ತಕವನ್ನು ನೀಡಿದ್ದಾರೆ ಎಂದರು. ಕಾನೂನು ಪ್ರಕಾರ ನೋಂದಣಿ ಮಾಡಿಸಲು ಹೋದ ಸಂದರ್ಭದಲ್ಲಿ ಸಂಕನಹಳ್ಳಿ ಗ್ರಾಮದ ಸರ್ವೆ ನಂಬರ್ 54 ಬ್ಲಾಕ್ ಆಗಿದ್ದು, ಇದರ ನಕಲನ್ನು ಪಡೆದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಅರ್ಜಿ ನೀಡಿ ಹಿಂಬರಹವನ್ನು ಪಡೆಯಲಾಗಿದೆ. ಆದರೆ ಈ ದೂರನ್ನು ಹಿಂಪಡೆಯುವಂತೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಒತ್ತಡ ಹೇರಿ ಮಾನಸಿಕ ಹಿಂಸೆ ನೀಡುತ್ತಿದ್ದಾರೆ. ಆದ ಕಾರಣ ನ್ಯಾಯ ಒದಗಿಸುವಂತೆ ಆಗ್ರಹಿಸಿ ಪಾದಯಾತ್ರೆ ನಡೆಸ್ತಾ ಇದ್ದು, ಈ ಪಾದಯಾತ್ರೆಯಲ್ಲಿ ಅಖಿಲ ಕರ್ನಾಟಕ ಭೋವಿ ಯುವ ವೇದಿಕೆ ಹಾಗೂ ಅಖಿಲ ಕರ್ನಾಟಕ ಭೋವಿ ಕಲ್ಲು ಬಂಡೆ ಮಣ್ಣು ಮತ್ತು ಕಟ್ಟಡ ಕಾರ್ಮಿಕರ ವೇದಿಕೆಯ 40ಕ್ಕೂ ಹೆಚ್ಚು ಮಂದಿ ಕಾರ್ಯಕರ್ತರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಇದುವರೆಗೂ ಮಾನ್ಯ ತಹಸೀಲ್ದಾರಿಗೆ ಸರ್ ಪತ್ರ ಬಂದಿದೆ. ತಹಸೀಲ್ದಾರರಿಂದ ಗಣಿ ಮತ್ತು ಭೂವಿಜ್ಞಾನ ಮಂಡ್ಯದವರಿಗೆ ಪತ್ರ ಕಳಿಸಿದ್ದಾರೆ. ಆ ಕಾಪಿ ಪ್ರತಿಯನ್ನು ನನಗೊಂದು ಕಳಿಸಿದ್ದಾರೆ ಅಂಚೆ ಮೂಲಕ. ಇದುವರೆಗೂ ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಂಡಿಲ್ಲ ಸರ್. ಕಾನೂನು ಕ್ರಮ ಕೈಗೊಂಡಿಲ್ಲ. ಅಲ್ಲಿ ಈಗ ಟೆಂಡರ್ ಒಂದು ಕರೆದಿದ್ರು ಸರ್. ಆ ಟೆಂಡ್ರಲ್ಲಿ ವೆಂಕಟರಾಮು ದಾಸಬೈ ಅಂತ ನಮ್ಮ ತಂದೆಗೆ 2 ಎಕರೆ ನೀಡಿಕೊಟ್ಟೆ ಸಂಕಳ್ಳಿ ಗ್ರಾಮದ ಸರ್ವೆ ನಂಬರ್ 54 ಸರ್ ಟೆಂಡರ್ ಆಗಿದೆ ಸರ್ ಕಲ್ಲು ಗಣಿ ಗುತ್ತಿಗೆ ಮಾಡೋಕ್ಕೆ. ಸಂಕಳ್ಳಿ ಸರ್, ಸಂಕಳ್ಳಿ ಸರ್ವೆ ನಂಬರ್ 54ರಲ್ಲಿ ಈ ದೂರನ್ನು ನಾನು ಹಿಂಪಡಿಬೇಕು ಅಂದ್ಬಿಟ್ಟು ಸರ್ ಕಾನೂನುಬದ್ಧವಾಗಿ ನಮಗೆ ಲೀಜ್ ಬುಕ್ ಕೊಟ್ಟಿದ್ದಾರೆ. 19/2/2024 ಸರ್ ಲೀಜ್ ಬುಕ್ ಕೊಟ್ಟಿದ್ದಾರೆ. ಲೀಜ್ ಬುಕ್ ಸಂಖ್ಯೆ ಸರ್ 1120. ನಾನು ಈ ಜನತಾ ದರ್ಶನ ದೂರ ಮಾನ್ಯ ಮುಖ್ಯಮಂತ್ರಿ ಕೊಟ್ಟಿದ್ದಕ್ಕೆ ಸರ್ ವಾಪಸ್ ತಗೋ, ಇಲ್ಲ ಅಂತಂದರೆ ನೀವು ಗಣಿಗಾರಿಕೆ ಮಾಡಿಬಿಡ ಅಂದ್ಬಿಟ್ಟು ಸರ್ ಒಂದು ನೋಟಿಸ್ ಜಾರಿ ಮಾಡಿದ್ದಾರೆ ಸರ್ ನಮ್ಮ ತಂದೆಗೆ. ಜಂಟಿ ಸರ್ವೆ ಮಾಡ್ದಾನೆ ಸರ್, ಯಾವುದೇ ಕಾರಣಕ್ಕೂ ಸರ್ ಜಂಟಿ ಸರ್ವೆ ಮಾಡ್ದಾನೆ ಯಾವುದೇ ಕಾರಣಕ್ಕೂ ಸರ್ ಲೀಜ್ ಬುಕ್ ಕೊಡಲ್ಲ ಸರ್. 2 ಎಕರೆ ಹಿಡ್ಕೊಂಡೆ ಸರ್. ನಮ್ಮದೊಂದೇ ಸರ್ ನಾಮಂಗಲ ತಾಲೂಕಲ್ಲಿ ಕಾನೂನುಬದ್ಧವಾಗಿರೋದು. ಇನ್ನೂ ಒಂದಾಗಿದೆ, ಅದನ್ನು ಕಾನೂನು ಟೆಂಡರಲ್ಲಿ ಕಾನೂನು ಬಾಹಿರವಾಗಿ ಮಾಡಿಕೊಟ್ಟಿದ್ದಾರೆ ಸರ್. 12 ಕುಂಟೆ ಜಂಟಿ ಸರ್ವೆ ಎಲ್ಲ ಪ್ರತಿಯೊಂದು ಸರ್ ಮಾನ್ಯ ತಹಸೀಲ್ದಾರರು ನಾಗಮಂಗಲ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಮಂಡ್ಯ, ನಾಗಮಂಗಲ ಸರ್ವೆ ಡಿಪಾರ್ಟ್ಮೆಂಟು, ನಾಗಮಂಗಲ ಟೌನ್ನ ಸರ್ಕಲ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಸುಮಾರು 50 ಜನ ಪೊಲೀಸು ರಕ್ಷಣೆಗೆ ಸರ್ ಅಳತೆ ಮಾಡಿಕೊಟ್ಟಿದ್ದಾರೆ ಸರ್. ಜಂಟಿ ಸರ್ವೆ ಮಾಡಿದ್ರೆ ಯಾವುದೇ ರೀತಿ ಸರ್ ಲೀಜ್ ಬುಕ್ ಕೊಡಲ್ಲ. ಮತ್ತೆ ಜಂಟಿ ಸರ್ವೆ ಮಾಡಬೇಕು ನಾವು ಅಂದ್ಬಿಟ್ಟು ಕಾನೂನು ಬಾಹಿರವಾಗಿ ನಮ್ಮ ತಂದೆಗೆ ಸರ್ ನೋಟಿಸ್ ಕಳಿಸಿದ್ದಾರೆ ಸರ್. ಕಲ್ಲು ಗಣಿಗಾರಿಕೆಯನ್ನು ನೀವು ಸ್ಥಗಿತಗೊಳಿಸಿ ಅಂದ್ಬಿಟ್ಟು ಸರ್ ನಮ್ಮ ತಂದೆ ಸರ್ ರುದ್ರೇಶ್ ಸರ್. ಅಲ್ಲಿ ಅಕ್ರಮ ಗಣಿಗಾರಿಕೆಯಲ್ಲಿ ನಮಗೆ ಏನು ಟೆಂಡರ್ ಆಗಿದೆ ಜಾಗ, ಆ ಜಾಗದಲ್ಲಿ ಅಕ್ರಮ ಗಣಿಗಾರಿಕೆ ಮಾಡ್ತಿದ್ದಾರೆ ಸರ್. ಅಲ್ಲೆಲ್ಲ ಪೂರ್ತಿ ಅಕ್ರಮ ಗಣಿಗಾರಿಕೆ ಮಾಡೋರ ಹತ್ರ ಕಲೆಕ್ಷನ್ ಮಾಡಿ ಈ ಅಧಿಕಾರಿಗಳಿಗೆ ಹಣ ಕೊಡ್ತಿದ್ದ ಕಿಂಗ್ ಪಿನ್ ಸರ್. ಅಕ್ರಮ ಗಣಿಗಾರಿಕೆ ಕಿಂಗ್ ಪಿನ್ ಸರ್. ಅಲ್ಲಿ ರುದ್ರೇಶ್ ಸರ್ ಅವನು ಅಕ್ರಮ ಗಣಿಗಾರಿಕೆ ಕಿಂಗ್ ಪಿನ್ ಸರ್. ನಮ್ಮ ಜಾಗದಲ್ಲಿ ಏನು ನೀವು ಟೆಂಡರ್ ಆಗಿ ನಾವು ಕುಂತಿ ಜಾಗ ತೋರಿಸ್ಬಿಟ್ಟಿದ್ರು, ಆ ಜಾಗದಲ್ಲಿ ಕೆಲಸ ಮಾಡಿದ್ದಾರೆ ಸರ್ ಅವನು. ಆಮೇಲೆ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಗೊತ್ತು ಸರ್, ಇದು ನಾಮಂಗ ಸರ್ಕಲ್ ಇನ್ಸ್ಪೆಕ್ಟ್ರು ಅಶೋಕ್ ಸರ್ಗೆ ಇದ್ರ ಬಗ್ಗೆ ಮಾನ್ಯ ತಹಸೀಲ್ದಾರ್ ಬಗ್ಗೆ ಕಂಪ್ಲೇಂಟ್ ಕೊಡಿ ಸರ್. ಆ ಕಾಪಿ ಕೊಟ್ಟಿದ್ದೀನಿ. ತಹಸೀಲ್ದಾರು ನಾವು ಜಂಟಿ ಸರ್ವೆ ಮಾಡಿ ಆಗಿದೆಯಪ್ಪ, ನಿಮಗೆ ಜಾಗ ತೋರಿಸ್ಕೊಟ್ಟಿದ್ದೀವಿ, ನೀವು ಪಡೆಗೆ ನೀವು ಕೆಲಸ ಮಾಡ್ರಪ್ಪ ಅಂತ ತಹಸೀಲ್ದಾರ್ ಹೇಳಿದ್ರು ಸರ್. ಅವರು ಅದನ್ನ ನನ್ನ ಪತ್ರ ಮೇಲೆ ಅವ್ರು ಬರ್ದಾಕ್ರು ಸರ್ ನಿನ್ನೆ ಗಣಿ ಇಲಾಖೆಗೆ. ನೀವು ಯಾಕೆ ಈ ರೀತಿ ನೀವು ಕೊಟ್ಟಿದ್ದೀರಿ ಅವ್ರಿಗೆ ನೋಟಿಸ್ ಅಂತ. ಸುದ್ದಿಗೋಷ್ಠಿಯಲ್ಲಿ ವೇದಿಕೆಯ ದಕ್ಷಿಣ ಕರ್ನಾಟಕ ವಿಭಾಗದ ಸಂಘಟನಾ ಕಾರ್ಯದರ್ಶಿ ಪ್ರಜ್ವಲ್, ಮಂಜುನಾಥ ಸೇರಿದಂತೆ ಇತರರು ಹಾಜರಿದ್ದರು.